26ನೇ ರಸ್ತೆ ಸುರಕ್ಷತಾ ಸಪ್ತಾಹ ಮಾಸಾಚರಣೆಯ ಸಮಾರಂಭವನ್ನು ತಿಪಟೂರಿನಲ್ಲಿ ಎಆರ್ಟಿಒ ಕಚೇರಿಯಲ್ಲಿ ಜಾಥಾ ಮೂಲಕ ನೆರವೇರಿಸಲಾಯಿತು. ತಿಪಟೂರಿನ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಶ್ರೀಧರ್, ತಿಪಟೂರಿನ ದಂಡಾಧಿಕಾರಿಗಳಾದ ಶ್ರೀಯುತ ಪವನ್ ಕುಮಾರ್, ತಿಪಟೂರು ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ವೆಂಕಟೇಶ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಶ್ರೀ ಶಿವಕುಮಾರ್, ತಿಪಟೂರು ಎಆರ್ಟಿಒ ಕಚೇರಿಯ ಅಧಿಕಾರಿಗಳಾದ ಭಗವಾನ್ ದಾಸ್ ರವರು, ನಿರೀಕ್ಷಕರಾದ ನಂದೀಶ್ ಮತ್ತು ಕಿರಣ್, ತಿಪಟೂರು ನಗರ ಠಾಣೆಯ ಉಪ ಆರಕ್ಷಕರಾದ ಕೃಷ್ಣಪ್ಪ, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ರಾಧಿಕಾ ಅವರು ಈ ಜಾಥಾದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಪದವಿ ಪೂರ್ವ ಕಾಲೇಜು ತಿಪಟೂರು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದರು. ದೊಡ್ಡವರು ಎಲ್ಲರಿಗೂ ಒಂದು ಸಾರಿಗೆ ನಿಯಮಗಳ ಅರಿವು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದು ಅತ್ಯಂತ ಜರೂರಾಗಿ ಮಾಡಬೇಕಾಗಿದೆ. ಯಾಕಂದರೆ ನಾವು ನಮ್ಮದೊಂದೇ ಜೀವ ಅಲ್ಲ, ನಮ್ಮ ಜೊತೆ ಇನ್ನೂ ನಮ್ಮ ಅಕ್ಕಪಕ್ಕ ಓಡಾಡೋರ ಜೀವನೂ ನಮ್ಮ ಕೈಲೇ ಇರುತ್ತೆ, ರಸ್ತೆಯಲ್ಲಿರೋರ ಜೀವ ಎಲ್ಲ ನಮ್ಮ ಕೈಲಿರುತ್ತೆ. ನಮ್ಮ ಹಾನಿ ಮಾಡ್ಕೊಳ್ಳೋದಲ್ಲೇ ಇನ್ನೂ ಪಾಪ ಅಮಾಯಕರಿಗೂ ಹಾನಿ ಮಾಡೋಂಥ ಅನೇಕ ಸಂದರ್ಭಗಳು ಬರ್ತವೆ. ಹಾಗಾಗಿ ನಾನಾದರೂ ಎಲ್ಲರೂ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಸರ್ಕಾರ ನಿಯಮ ರೂಪಿಸ್ತಕ್ಕಂಥ ಎಲ್ಲ ಸಾರಿಗೆ ನಿಯಮಗಳನ್ನ ನಾವು ಫಸ್ಟು ಅರಿವು ಮೂಡಿಸ್ಕೋಬೇಕು. ಫಸ್ಟು ನಾವು ಅರ್ಥಕೋಬೇಕು ಯಾವ್ಯಾವುದು ಅಂತ. ಎಷ್ಟೊಂದು ಜನಕ್ಕೆ ಸಾರಿಗೆ ನಿಯಮಗಳ ಗಾಳಿಗಂಧ ಗೊತ್ತಿರೋಲ್ಲ. ಮತ್ತು ಯಾರು ಪ್ರೊಫೆಷ್ನಲ್ ಡ್ರೈವರ್ಸ್ ಇದ್ದಾರೆ ಅಥವಾ ಯಾರು ವಾಹನ ಚಾಲನೆ ಮಾಡ್ತಾರೆ ಅವ್ರಿಗೂ ಸಹ ಇದರ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇದು ಸರ್ಕಾರ ಒಂದೇ ಮಾಡ್ತಕ್ಕಂಥ ಕೆಲಸ ಅಲ್ಲ, ದಂಡ ಹಾಕಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ದಂಡ ಅಷ್ಟೇ, ದಂಡ ತೋರಿಸ್ಬೋದು, ಹೊಡಿಬೋದು, ಬಟ್ ಅದನ್ನು ಪಾಲನೆ ಮಾಡೋದು ನಮ್ಮ ಮೇಲಿದೆ. ಹಾಗಾಗಿ ನಮ್ಮ ಸುರಕ್ಷತೆಗೋಸ್ಕರ, ನಮ್ಮ ಕುಟುಂಬಸ್ಥರ ಸುರಕ್ಷತೆಗೋಸ್ಕರ ನಾವು ಅದನ್ನು ಒಂದು ಜೀವನ ಶೈಲಿಯಾಗಿ ರೂಪಿಸ್ಕೊಳ್ಬೇಕು. ಆದರೆ ಅರಿವು ಮೂಡಿಸೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಅದರ ಅಂಗವಾಗಿ ಇವತ್ತು ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಉದ್ದೇಶದಿಂದಲೇ ಈ ಜಾಥಾನ ಹಮ್ಮಿಕೊಂಡಿದ್ವು. ಇದರಿಂದ 4 ಜನಕ್ಕೆ ಅರಿವು ಮೂಡಿಸ್ಕೊಂಡು ಅವರು ನಿಯಮವನ್ನು ಪಾಲಿಸ್ಕೊಳ್ಳೋ ಅಂಥ ಇದು ಅವಕಾಶ ಸಿಗಲಿ ಅಂತ ಉದ್ದೇಶದಿಂದ ಮಾಡಿದ್ವು. ಅಪಘಾತದಲ್ಲಿ ಕೇವಲ ಒಂದು ಫ್ಯಾಮಿಲಿ ಅಷ್ಟೇ ಅಲ್ಲ, ಅದರ ಡಿಪೆಂಡೆಂಟ್ಗಳು ಎಲ್ಲರಿಗೂ ತೊಂದರೆ ಆಗುತ್ತೆ. ಒಬ್ಬರು ಕೈ ಮುರ್ಕೊಂಡ್ರೆ, ಒಬ್ಬರು ಕಾಲು ಮುರ್ಕೊಂಡ್ರೆ, ಒಬ್ಬರು ಜೀವ ಹೋದರೆ ಅವರಷ್ಟೇ ಹೋಗಲ್ಲ, ಅವ್ರ ಪರವಾಗಿ ಸಾಕಷ್ಟು ಜನದ ಆ ಫ್ಯಾಮಿಲಿಯ ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕಾನೂನು ರಸ್ತೆ ನಿಯಮಗಳನ್ನು ಪಾಲಿಸುವ ಮೂಲಕ ಈ ರಸ್ತೆ ಅಪಘಾತಗಳನ್ನು ತಡೆಯೋದಕ್ಕೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಏನು ಅಂದ್ಕೊಂಡಿದ್ರು, ಇದರಲ್ಲಿ ಎಲ್ಲ ನಮ್ಮ ಇಲಾಖೆಯವರು ಭಾಗವಹಿಸಿದ್ದಾರೆ. ಆಡಳಿತ ಇಲಾಖೆ ಆಗಲಿ, ವೈದ್ಯಕೀಯ ಹೆಲ್ಮೆಟ್ನ ಹಾಕಿ ಚಾಲನೆ ಮಾಡಬೇಕು ಅಂತಂತೇಳಿ ಮನವಿ. DL ಇಂಪಾರ್ಟೆಂಟು. DL ಇಲ್ದಲೇ ಯಾವುದೇ ಕಾರಣಕ್ಕೂ ಯಾರೂ ಚಾಲನೆ ಮಾಡಬಾರ್ದು. ಯಾಕೆಂತಂದರೆ ಒಬ್ಬ ಚಾಲಕನಿಗಾಗಲಿ, ಒಬ್ಬ ಸವಾರನಿಗಾಗಲಿ ವೈರಿ ಯಾರು ಅಂತಂತಂದರೆ ನಿಮ್ಮ ಜೋಬಲ್ಲಿರೋ ಮೊಬೈಲು. ಸಂಚಾರ ನಿಯಮ ಏನಿದೆ ಇದನ್ನು ಪಾಲಿಸ್ಕೊಂಡು ಹೋಗ್ಬೇಕು ಅಂತಂತೇಳಿ. ಪ್ರತಿಯೊಬ್ಬರ ಜೀವ ಅಮೂಲ್ಯ ಅಂತೀವಿ. ನಾವು ಪ್ರತಿಯೊಬ್ಬರೂ ವಾಹನಗಳನ್ನು ಬಳಸ್ತಾ ಇದ್ದೀವಿ. ಅದು 2 ವೀಲರ್ಸ್ ಇರ್ಬೋದು, 4 ವೀಲರ್ಸ್ ಇರಬಹುದು, ಪ್ರತಿನಿತ್ಯ ಬಳಸ್ತಾ ಇರ್ತೀವಿ. ನಾವು ಅತ್ಯಂತ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ ನಾವು ವಾಹನಗಳನ್ನ ಚಾಲನೆ ಮಾಡಬೇಕಾಗತ್ತೆ. ಏಕೆಂದರೆ ನಾವು ಪ್ರತಿಯೊಬ್ಬರು 2 ವೀಲರ್ಸಿಗೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಧರಿಸಬೇಕಾಗತ್ತೆ, ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಧರಿಸಬೇಕಾಗತ್ತೆ. ನಾವು ವಾಹನ ಚಾಲನೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೊಬೈಲನ್ನು ಬಳಸಬಾರ್ದು. ಹಾಗೆ ಮೊಬೈಲಲ್ಲಿ ಮಾತಾಡಿಕೊಂಡು ವಾಹನ ಚಾಲನೆ ಮಾಡೋದ್ರಿಂದ ರಸ್ತೆ ಅಪಘಾತಗಳು ಜಾಸ್ತಿ ಆಗ್ತವೆ. ಆ ಮೂಲಕ ಜೀವ ಹಾನಿಯಾಗುತ್ತೆ.